ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಚಲ್ಲ ಪಿಲ್ಲಿಯಾದ ಜೀವನ, ಕೈ ಹಿಡಿದ ಸಂಗೀತ, ಆಶಾ ಭೋಸ್ಲೆಯ ಕಣ್ಣೀರ ಕತೆ, ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ತಮ್ಮ 92ನೇ ವಯಸ್ಸಿನಲ್ಲಿ ಭಾರತದ ಒಬ್ಬ ಪ್ರತಿಭಾನ್ವಿತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ಇವತ್ತು ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. 1933 ಸೆಪ್ಟೆಂಬರ್ 8ರಂದು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಹುಟ್ಟಿದಂಥ ಆಶಾ ಭೋಸ್ಲೆ 92ರ ಇಳಿ ವಯಸ್ಸಿನಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದರು. ಆದರೆ ಕೆಲವೊಂದು ವಾರದ ಹಿಂದೆ ಸ್ವಲ್ಪ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಇತ್ತು, ಹಾರ್ಟ್ ಸಮಸ್ಯೆ ಇತ್ತು. ಆದರೆ ನಿನ್ನೆ ಸ್ವಲ್ಪ ಹೃದಯಾಘಾತ ಕಾಣಿಸಿಕೊಂಡಂಥ ಕಾರಣಕ್ಕಾಗಿ ಅವರನ್ನು ಮತ್ತೆ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಸೇರಿಸಿದ ನಂತರ ಅವರನ್ನು ನೇರವಾಗಿ ICU ಕೂಡ ಶಿಫ್ಟ್ ಮಾಡಲಾಯಿತು. ಆದರೆ ಇವತ್ತು ಬೆಳಿಗ್ಗೆ ಅವರು ವಿಧಿವಶರಾಗಿದ್ದಾರೆ. ಅವರು ಹಾಡಿದಂಥ ಹಾಡಿನ ಸಂಖ್ಯೆಯನ್ನು ಗಮನಿಸ್ತಾ ಹೋದರೆ 10,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. 18 ಭಾಷೆಗಳಲ್ಲಿ ಅವರು ಹಾಡನ್ನು ಹಾಡಿದ್ದಾರೆ ಮತ್ತು ಭಾರತದ ಅತ್ಯಂತ ಶ್ರೇಷ್ಠ ಗೌರವಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಾದಾ ಸಾಹೇಬ್ ಫಾಲ್ಕೆ ಇರ್ಬೋದು, ಫಿಲ್ಮ್ ಫೇರ್ ಆಗಿರ್ಬೋದು, ಪದ್ಮ ಅವಾರ್ಡ್ ಆಗಿರ್ಬೋದು, ಹೀಗೆ ದೊಡ್ಡ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಅವರ ಹಾಡು, ಅವರ ಸಂಬಂಧಿಕರು ಯಾರು, ಅವರ ಹುಟ್ಟು ಹೇಗಾಯಿತು, ಅವರ ಅಕ್ಕ ಯಾರು, ಅಥವಾ ಅವರ ಈ ಹಾಡಿನ ಬೆಳವಣಿಗೆ ಏನು, ಕನ್ನಡದಲ್ಲಿ ಯಾವ ಹಾಡಿದ್ದಾರೆ ಎನ್ನುವುದನ್ನು ನೋಡ್ತಾ ಹೋದರೆ ಆಶಾ ಭೋಸ್ಲೆ ಅವರ ತಂದೆ ದೀನ್ನಾಥ್ ಮಂಗೇಶ್ಕರ್ ಅವರು ಸಾಂಗ್ಲಿಯ ಒಂದು ಗ್ರಾಮದವರು. ಅವರು ಕೂಡ ಮರಾಠಿಯಲ್ಲಿ ಖ್ಯಾತ ಒಂದು ನಾಟಕಕಾರರಾಗಿರ್ತಾರೆ, ಹಿನ್ನೆಲೆ ಗಾಯಕರಾಗಿರ್ತಾರೆ ಮತ್ತು ಅವರು ಡ್ಯಾನ್ಸರ್ ಕೂಡ ಆಗಿರ್ತಾರೆ. ಅವರ ಮಗಳಾಗಿ ಹುಟ್ಟಿದಂಥ ಮೊದಲು ಲತಾ ಮಂಗೇಶ್ಕರ್, ಉಷಾ ಮಂಗೇಶ್ಕರ್, ಜೊತೆಗೆ ಹೃದಯನಾಥ್ ಮಂಗೇಶ್ಕರ್. ಅದಾದ ನಂತರ 3ನೇ ಹುಡುಗಿಯಾಗಿ ಆಶಾ ಭೋಸ್ಲೆ ಹುಟ್ಟುತ್ತಾರೆ. ಅದಾದ ನಂತರ ಮೀನಾ ಖಡಿಕರ್ ಎನ್ನುವಂಥ 5 ಮಕ್ಕಳ ಪೈಕಿ ಆಶಾ ಭೋಸ್ಲೆ ಕೂಡ ಒಬ್ಬರು. ಆದರೆ ತಂದೆಯಾದಂಥ ದೀನ್ನಾಥ್ ಮಂಗೇಶ್ಕರ್ ಅವರ ಕುಡಿತದ ಚಟದಿಂದಾಗಿ ಅವರು ಬಹುಬೇಗನೆ ತೀರ್ಕೊಳ್ತಾರೆ. ಆಗ ಆಶಾ ಭೋಸ್ಲೆಗೆ ಅಂದರೆ ಆಶಾ ಮಂಗೇಶ್ಕರ್ ಅವರಿಗೆ ಕೇವಲ 9 ವರ್ಷ. ಅಂಥ ಒಂದು ಕಠಿಣ ಸಮಯದಲ್ಲಿ ಲತಾ ಮಂಗೇಶ್ಕರ್ ಎನ್ನುವಂಥ ದೊಡ್ಡ ಸಹೋದರಿ ಎಲ್ಲವನ್ನೂ ಕೂಡ ನಿಭಾಯಿಸ್ತಾರೆ. ಅಂಥ ಹೊತ್ತಿಗೆ 9-10ನೇ ವರ್ಷಕ್ಕೆ ಆಶಾ ಮಂಗೇಶ್ಕರ್ ಅವರಿಗೆ ಈ ಮರಾಠಿ ಸಿನಿಮಾದಲ್ಲಿ ಹಾಡುವಂಥ ಒಂದು ಅವಕಾಶ ಸಿಗುತ್ತೆ. ಅದಕ್ಕಿಂತ ಮೊದಲು ಲತಾ ಮಂಗೇಶ್ಕರ್ ಅವರು ಕೂಡ ಭಾರತೀಯ ಸಿನಿಮಾದಲ್ಲಿ ಮಿಂಚ್ತಾ ಇರ್ತಾರೆ. ಅವರ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಟ್ರೈನಿಂಗಲ್ಲಿ ಬೆಳೆದಂಥ ಆಶಾ ಕೂಡ ಮರಾಠಿ ಸಿನಿಮಾದಲ್ಲಿ ಹಾಡಲಿಕ್ಕೆ ಶುರು ಮಾಡ್ತಾರೆ 10ನೇ ವಯಸ್ಸಲ್ಲಿ. ಅದಾದ ನಂತರ 15ನೇ ವರ್ಷಕ್ಕೆ ಅವರಿಗೆ ಹಿಂದಿ ಸಿನಿಮಾದಲ್ಲಿ ಹಾಡುವಂಥ ಅವಕಾಶ ಸಿಗುತ್ತೆ. ಜೊತೆಗೆ ಅತ್ಯಂತ ವೇಗವಾಗಿ ಜನಪ್ರಿಯತೆಯನ್ನು ಕೂಡ ಗಳಿಸ್ಕೊಳ್ತಾರೆ. ಅವರಿಗೆ ಆಗ 15 ವರ್ಷ. ಆದರೆ ಉತ್ತುಂಗ ತಲೆಗೇರ್ತೋ ಅಥವಾ ಮುಂದಿನ ಸಮಾಜದ ಬೆಳವಣಿಗೆ ಅರ್ಥ ಆಗಲಿಲ್ಲ ಕೂಡ ಗೊತ್ತಿಲ್ಲ. ಆದರೆ ಅಂಥದ್ದೊಂದು ಸಮಯಕ್ಕೆ ಅವರ ಆಪ್ತ ಸಹಾಯಕರಾಗಿದ್ದಂಥ ಗಣಪತ್ ರಾವ್ ಅವರ ಜೊತೆಗೆ ಓಡಿ ಹೋಗಿ ಮದುವೆಯನ್ನು ಕೂಡ ಆಗ್ತಾರೆ. ಆ ಮದುವೆ ಸುತಾರಾಮ್ ಮಂಗೇಶ್ಕರ್ ಫ್ಯಾಮಿಲಿಗೆ ಇಷ್ಟ ಇರಲಿಲ್ಲ. ಲತಾ ಅವ್ರ ಜೊತೆ ಜಗಳ ಆಡ್ಕೊಂಡು ಹೋಗಿರ್ತಾರೆ. ಮತ್ತೆ ವಾಪಸ್ ಬರೋದು ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಎಲ್ಲವೂ ಕೂಡ ಕೈ ಮೀರಿ ಹೋದಾಗ ಅಲ್ಲಿ ಆಗಿದ್ದು 2 ಮಕ್ಕಳು ಹುಡ್ತಾರೆ. 3ನೇ ಮಗುವಿನ ತಾಯಿಯಾಗುವಂಥ ಸಂದರ್ಭದಲ್ಲಿ ಇದ್ದಂಥ ಆಶಾ ಭೋಸ್ಲೆಗೆ, ಅಂದರೆ ಗಣಪತ್ ರಾವ್ ಭೋಸ್ಲೆ ಅವರ ಹೆಂಡತಿಯಾಗಿದ್ದಂಥ ಆಶಾ ಭೋಸ್ಲೆಗೆ ಗಣಪತ್ ರಾವ್ ಅವರ ತಾಯಿ ಈ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಮತ್ತು ಅನೇಕ ಬಾರಿ ಹಿಂಸೆ ಕೊಟ್ಟ ಕಾರಣಕ್ಕಾಗಿ ಆಶಾ ಭೋಸ್ಲೆ ತನ್ನ 2 ಮಕ್ಕಳ ಜೊತೆಗೆ ಹೊಟ್ಟೆಯಲ್ಲಿರುವಂಥ ಒಂದು ಮಗುವನ್ನು ಕರ್ಕೊಂಡು ಲತಾ ಮಂಗೇಶ್ಕರ್ ಅವರ ತಾಯಿ ಮನೆಗೆ ಬರ್ತಾರೆ. ಯಾಕಂದರೆ ಲತಾ ಮಂಗೇಶ್ಕರ್ ಮದುವೆ ಆಗಿರಲಿಲ್ಲ. ಅವರ ಜೀವನ ಸಂಗೀತಕ್ಕಾಗಿ ಮುಡುಪಿಟ್ಟುಕೊಂಡಿರ್ತಾರೆ. ಎಲ್ಲವೂ ಕೂಡ ಸುಗಮವಾಗುತ್ತೆ. ಆದರೆ ಆರ್ಥಿಕ ಸಂಕಷ್ಟ ಜಾಸ್ತಿ ಆಗತ್ತೆ. ತನ್ನ ಮಕ್ಕಳನ್ನು ಕರ್ಕೊಂಡು ಬಂದು ಒಂದು ಹೆರಿಗೆ ಆದ ನಂತರ ಮತ್ತೆ ಅವರು ಸಂಗೀತದ ಕಡೆ ಗಮನ ಕೊಡ್ತಾರೆ. ಆದರೆ ಅಲ್ಲಿ ಮತ್ತೊಂದು ಹಿನ್ನಡೆ ಆಗುತ್ತೆ. ಅದೇನೆಂದರೆ ಲತಾ ಮಂಗೇಶ್ಕರ್ ಮತ್ತು ಆಶಾ ಭೋಸ್ಲೆ ಅವರ ಧ್ವನಿ ಒಂದೇ ಥರ ಇದೆ. ಹಾಗಾಗಿ ಲತಾ ಮಂಗೇಶ್ಕರ್ ಆಗಲೇ ದೊಡ್ಡ ಜನಪ್ರಿಯ ಒಂದು ಸಂಗೀತಗಾರ್ತಿ. ಅದಾದ ನಂತರ ಆಶಾ ಭೋಸ್ಲೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಮತ್ತು ಅವಕಾಶಗಳು ಕಡಿಮೆ ಆಗುತ್ತೆ. ಅಂದರೆ 2 ಧ್ವನಿಗಳು ಒಂದೇ ಥರ ಇರುವಾಗ ಯಾಕೆ ಮತ್ತೊಬ್ಬ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಡಬೇಕೆನ್ನುವಂಥ ಹಿಂದಿ ಚಿತ್ರರಂಗ ಆಶಾ ಭೋಸ್ಲೆ ಅವರನ್ನು ಕಡೆಗಣಿಸುತ್ತೆ. ಅದಾದ ನಂತರ ರೊಚ್ಚಿಗೆದಂಥ ಆಶಾ ಭೋಸ್ಲೆ ತನ್ನ ಧ್ವನಿಯಲ್ಲಿ ಮಾರ್ಪಾಟನ್ನು ಮಾಡಿಕೊಂಡು ಲತಾ ಮಂಗೇಶ್ಕರ್ ಅವರು ಮೆಲೋಡಿ ಸಾಂಗ್ನ ಹಾಡಿದ್ರೆ, ಆಶಾ ಭೋಸ್ಲೆ ಸ್ವಲ್ಪ ಮಾದಕ ಮತ್ತು ವೆಸ್ಟರ್ನ್ ಟಚ್ ಇರುವಂಥ ಸ್ವಲ್ಪ ಸ್ಪೀಡ್ ಆದಂಥ ಹಾಡನ್ನು ಹಾಡೋ ಮುಖಾಂತರ ಮತ್ತೊಮ್ಮೆ ಜನಪ್ರಿಯತೆಯನ್ನು ಗಳಿಸ್ತಾರೆ. ಮತ್ತು ಲತಾ ಮಂಗೇಶ್ಕರ್ ಅವರಿಗೆ ಒಂದು ಟಕ್ಕರ್ ಕೊಡುವ ರೀತಿಯಲ್ಲಿ, ಪ್ಯಾರಲಲ್ ರೀತಿಯಲ್ಲಿ ಸಾವಿರ ಸಂಖ್ಯೆಯಲ್ಲಿ 18 ಭಾಷೆಯಲ್ಲಿ ಹಾಡನ್ನು ಹಾಡ್ತಾರೆ. ಆ್ಯಂಡ್ ಟಿಲ್ ನೌ
ಶಿ ವಾಸ್ ಎ ಪಾಪ್ಯುಲರ್ ಫಾರ್ ಈ ವೆಸ್ಟರ್ನ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ಮಾದಕ ರೀತಿಯಲ್ಲಿ ಹಾಡುವಂಥ ಹಾಡಿಗೆ ತುಂಬ ಫೇಮಸ್ ಆಗಿರ್ತಾರೆ. ಅಲ್ಲೊಂದು ಇಲ್ಲೊಂದು ಈ ಮೆಲೋಡಿ ಸಾಂಗ್ ಕೂಡ ಹಾಡ್ತಾರೆ. ಅದರಲ್ಲಿ ದಮ್ ಮಾರೋ ದಮ್ಮ ಹಾಡಾಗಿರ್ಬೋದು, ಜೊತೆಗೆ ಜರಾಸ ಜೂಮುಲೋಮಿ ಆಗಿರ್ಬೋದು. ಕನ್ನಡದಲ್ಲೂ ಕೂಡ 2010 ಅಥವಾ 11ರಲ್ಲಿ ತೆರೆ ಕಂಡಂಥ ಒಂದು ಸಿನಿಮಾ ಅಂದರೆ ಮತ್ತೆ ಮುಂಗಾರು ಎನ್ನುವಂಥ ಸಿನಿಮಾದಲ್ಲಿ ಹೇಳದೆ ಹೋದೆಯ ಬಹುದೂರ ಎನ್ನುವಂಥ ಒಂದು ಪ್ಯಾಥೋಸ್ ಸಾಂಗ್ ಇರ್ಬೋದು, ಅವು ಕೂಡ ಇಂದಿಗೂ ಕೂಡ ಜನಪ್ರಿಯ ಆದಂಥ ಒಂದು ಸಿನಿಮಾದ ಹಾಡುಗಳು. ಆದರೆ ಅವರ ವೈಯಕ್ತಿಕ ಪಯಣ ಇಲ್ಲಿಗೆ ಮುಗಿಲಿಲ್ಲ. 1980ರಲ್ಲಿ ಖ್ಯಾತ ಹಿನ್ನೆಲೆ ನಿರ್ದೇಶಕರಾಗಿರುವಂಥ ಆರ್ ಡಿ ಬರ್ಮನ್ ಅವರನ್ನ ಅವರು 2ನೇ ಮದುವೆ ಆಗ್ತಾರೆ. ಆರ್ ಡಿ ಬರ್ಮನ್ ಅವರಿಗೂ ಕೂಡ ಅದು 2ನೇ ಮದುವೆ ಆಗಿರುತ್ತೆ. ಆಶಾ ಭೋಸ್ಲೆ ಅವರು ಕೂಡ ಅದು 2ನೇ ಮದುವೆ ಆಗಿರುತ್ತೆ. ಹೀಗಾಗಿ ವೈಯಕ್ತಿಕ ಕುಟುಂಬ ಅತ್ಯಂತ ಏಳು ಬೀಳಿನ ಕುಟುಂಬ ಆಗಿರುತ್ತೆ. ಆಶಾ ಭೋಸ್ಲೆಗೆ 3 ಜನ ಮಕ್ಕಳು. ಒಬ್ಬ ಹೇಮಂತ್ ಎನ್ನುವಂಥ ವ್ಯಕ್ತಿ, ಹೇಮಂತ್ ಭೋಸ್ಲೆ, ಅವರು ಪೈಲಟ್ ಆಗಿರ್ತಾರೆ. ಆದರೆ ಅವರಿಗೆ ಕ್ಯಾನ್ಸರ್ ಬಂದಂಥ ಕಾರಣಕ್ಕಾಗಿ 2015ರಲ್ಲಿ ಅವರು ತೀರ್ಕೊಳ್ತಾರೆ. ಒಂದು ಹುಡುಗಿ ಇರ್ತಾರೆ ವರ್ಷ, ಅವರು ಜರ್ನಲಿಸ್ಟ್ ಆಗಿರ್ತಾರೆ, ಸಂಗೀತಗಾರ್ತಿಯೂ ಆಗಿರ್ತಾರೆ. ಅವರು 2012ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಪ್ರಾಣವನ್ನು ಬಿಡ್ತಾರೆ. ಅದಾದ ನಂತರ 3ನೇ ಮಗ ಅಂದರೆ ಅದು ಆನಂದ್ ಭೋಸ್ಲೆ. ಅವರು ಅಮ್ಮನ ಅಂದರೆ ತಾಯಿಯಾದಂಥ ಆಶಾ ಭೋಸ್ಲೆಯ ಕೊನೆಯ ತನಕ ಕೂಡ ನಿಗಾ ಇಟ್ಕೊಂಡು ನೋಡ್ಕೊಂಡಿರ್ತಾರೆ. ಈ ಜೊತೆಗೆ ಅವರ ಕುಟುಂಬ, ಆಶಾ ಭೋಸ್ಲೆ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು ಅವ್ರ ಜೊತೆ ತುಂಬ ಚೆನ್ನಾಗಿದ್ದರು, ತುಂಬ ಲವಲವಿಕೆಯಿಂದ ಇದ್ದರು. ಜೊತೆಗೆ ಅವರು ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡಿದರು. ಆಶಾ ಚೈನ್ ಎನ್ನುವಂಥ ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡಿದ್ರು. ಅದು ಕೂಡ 16 ದೇಶಗಳ ತನ್ನ ಮಳಿಗೆಯನ್ನು ಹೊಂದ್ಕೊಂಡಿದೆ. ಹೀಗಾಗಿ ಹಾಡು, ಬಿಸ್ನೆಸ್ಸು ಜೊತೆಗೆ ಈಗೀಗ ಕೋಟಿ ಲೆಕ್ಕದಲ್ಲಿ ಹಣ ಸಂಪಾದನೆ ಮಾಡ್ತಿದ್ದಂಥ ಆಶಾ ಭೋಸ್ಲೆ ಇದೀಗ ತನ್ನ 92ನೇ ವಯಸ್ಸಿನಲ್ಲಿ ಇಹಲೋಕವನ್ನು ಬಿಟ್ಟು ಬಾರದ ಲೋಕಕ್ಕೆ ಹೋಗಿ ಅವರ ವೈಯಕ್ತಿಕ ಜೀವನದಲ್ಲಿ ಆದಂಥ ಈ ಅಲ್ಲೋಲ ಕಲ್ಲೋಲ, ಚಲ್ಲಾಪಲ್ಲಿ ಆದಂಥ ಜೀವನ, ಕೈ ಹಿಡಿದ ಸಂಗೀತ ಮತ್ತು ಈ ಕಣ್ಣೀರ ಕತೆ ಯಾರಿಗೂ ಕೂಡ ಬರಬಾರ್ದು. ಮತ್ತು ಒಬ್ಬ ಶ್ರೀಮಂತ ವ್ಯಕ್ತಿ, ಒಬ್ಬ ಜನಪ್ರಿಯ ವ್ಯಕ್ತಿಯ ಹಿಂದೆ ಇಷ್ಟೆಲ್ಲ ಕಣ್ಣೀರ ಕತೆ ಇದೆಯನ್ನೋದು ಕೂಡ ಇದೀಗ ಅವರು ಹೋದ ನಂತರ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.